NABH ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾವ ರೀತಿಯಾದಂತಹ ಸೇಫ್ಟಿ ಸಿಗತ್ತೆ ಅಂತ ಹೇಳಿ. ಸರಿ, ಅದೇ NABH ಅಲ್ಲಿ ಇರೋದೇ ಪೇಷಂಟ್ ಸೇಫ್ಟಿಗೋಸ್ಕರನೇ ಅದು ಮಾಡಿರೋದೇ. ಅವರು ನೀವು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತೀರಾ, ಡಾಕ್ಟ್ರ್ ಎಷ್ಟು ಎಕ್ಸ್ಪೀರಿಯನ್ಸು, ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದು. ಅದು ಜನರಲ್ಲಾಗಿ ಎಲ್ಲ ಕ್ವಾಲಿಫೈಡ್ ಅದೆಲ್ಲ ನೋಡ್ತಾರೆ, ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರಾ ಅವೆಲ್ಲ ನೋಡ್ತಾರೆ. ಅದಲ್ದಿರ ಇವಾಗ OT ಆಪ್ರೇಷನ್ ಥಿಯೇಟರ್ ಇರುತ್ತೆ. ಆಪ್ರೇಷನ್ ಥಿಯೇಟರ್ಸಲ್ಲಿ ಮಿನಿಮಮ್ ಫೆಸಿಲಿಟೀಸ್ ಏನೇನಿರಬೇಕು, ಇವ್ರ ಹತ್ರ ಏನೇನಿದೆ, ಇನ್ನೂ ಜಾಸ್ತಿ ಇದೆಯಾ, ಅದನ್ನೆಲ್ಲ ನೋಟ್ ಮಾಡ್ಕೊತಾರೆ. ಆಮೇಲೆ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಮಾಡಿಬಿಡೋದು ಒಂದು ಅಲ್ಲ ಕೆಲಸ, ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಆಪ್ರೇಷನ್ ಥಿಯೇಟರ್ ಒಂದು AC ಇರುತ್ತೆ ಅಂದ್ಕೊಳ್ಳಿ. ಆ ACನ ರೆಗ್ಯುಲರಾಗಿ ನಾವು ಚೆಕ್ ಮಾಡಿಸ್ತಾ ಇದ್ದರೆ ಆ AC ಒಳಗಡೆ ಇನ್ಫೆಕ್ಷನ್ಗಳಾಗಿ ಪೇಷಂಟ್ಗೆ ಇನ್ಫೆಕ್ಷನ್ಗಳಾಗೋ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ರೆಗ್ಯುಲರಾಗಿ ಅದು ಫಿಲ್ಟರ್ಸ್ ಚೇಂಜ್ ಮಾಡಬೇಕಾಗಿರುತ್ತೆ. ಆಮೇಲೆ ಅವಾಗವಾಗ AMC ಅಂತ ಇರುತ್ತೆ, ಆ್ಯನ್ಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ, ಅದೆಲ್ಲ ಮಾಡಿಸ್ತಾ ಇದ್ದಾರಾ, ಅದೆಲ್ಲ ಸರ್ಟಿಫಿಕೇಟ್ಸ್ ಇಟ್ಟಿದ್ದಾರಾ. ಆಮೇಲೆ ಒಂದು ಸ್ಟೆರಿಲೈಸೇಷನ್ ಎಕ್ವಿಪ್ಮೆಂಟ್ ಇರುತ್ತೆ, ಆಟೋಕ್ಲೇವ್ ಅಂತ ಇರುತ್ತೆ, ಅದರೊಳಗಡೆ ಸ್ಟ್ರಿಪ್ಸ್ ಇಟ್ಟು ಸ್ಟೆರಿಲೈಸ್ ಆಗಿದೆಯಾ ಇಲ್ವ ಅಂತ ತಿಳ್ಕೊಬೇಕು. ಅದು ನೋಟ್ ಮಾಡಬೇಕು, ಪ್ರತಿ ದಿವಸ ಮಾಡಿದ್ದು ಅದ್ರಲ್ಲಿ ನೋಟ್ ಮಾಡ್ತಾ ಇರಬೇಕು. ಆಟೋಕ್ಲೇವ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಮತ್ತು ಯಾರು ಇಂಜಿನಿಯರ್ಸ್ ಇರ್ತಾರೆ ಅವ್ರ ಹತ್ರ, ಎಲ್ಲ ಔಟ್ಸೈಡ್ ಯೂನಿಟ್ಸನ್ನು ಅವ್ರ ಹತ್ರ ನಾವು ಸರ್ಟಿಫಿಕೇಟ್ಗಳು ತೊಗೊಂಡಿರಬೇಕು. ಎಷ್ಟು ತಿಂಗಳಿಗೊಂದ್ಸಲ ಏನೇನು ಚೆಕ್ ಮಾಡಬೇಕು, ಈ ಚೆಕ್ ಲಿಸ್ಟ್ ಎಲ್ಲ ಇರುತ್ತೆ. ಮೇಂಟೈನ್ ಮಾಡೋದು ಇವೆಲ್ಲ ತುಂಬ ಕಷ್ಟ. ಇದಕ್ಕೆ ಒಂದು ಟೀಮ್ ಇಟ್ಬಿಟ್ಟಿದ್ದೀವಿ. ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಕ್ವೈಟ್ ಕಂಬರ್ಸಮ್, ಅಂದರೆ ತುಂಬ ಕಷ್ಟ ಇದು. ಬಟ್ ಪೇಷಂಟ್ಗೆ ಅದು ಬೆನಿಫಿಟ್ ಆಗುತ್ತೆ. ಅದು ನಮಗೂ ಇವಾಗ ಗೊತ್ತಾಗ್ತಾ ಇದೆ, ಹೇಗೆ ಎಲ್ಲೂ ಮಿಸ್ ಆಗದೆ ಇರೋ ಥರ ಎಲ್ಲ, ಅದರಿಂದ ಪೇಷಂಟ್ಗೆ ಡೆಫಿನೆಟಾಗಿ ಬೆನಿಫಿಟ್ ಆಗುತ್ತೆ.